ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಬನ್ನಿ, ಇವತ್ತು ಮಂಗಳವಾರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರೋದು 6 ಗಂಟೆಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಎದ್ಬಿಟ್ಟು ಈ ಥರ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟಿದ್ದೀನಿ. ಬೆಳಿಗ್ಗೆನೇ ಎದ್ಬಿಟ್ರೆ ಮೈಂಡ್ ಒಂಥರ ಫ್ರೆಶ್ ಅನಿಸುತ್ತೆ. ಹಾಗೆ ಕೆಲಸ ಕೂಡ ಬೇಗ ಆಗುತ್ತೆ. ಆದರೆ ನಮ್ಮ ಮನೇಲಿ ಬೇಗ ಕೆಲಸಗಳಾಗಲ್ಲ, ಯಾಕೆಂದರೆ ಮಕ್ಕಳಿರೋದ್ರಿಂದ ಕೆಲಸಗಳು ಎಷ್ಟು ಮಾಡಿದರೂ ಕೆಲಸಗಳು ಆಗೋದೇ ಇಲ್ಲ. ನನ್ನ ಮಕ್ಕಳು ಮಲಗಿದ್ದಾರೆ ಇಲ್ಲಿ, ಹಾಗಾಗಿ ಲೈಟ್ ಆಫ್ ಮಾಡಿದ್ದೀನಿ. ಒಳಗಡೆ ನೋಡಿ, ಇವನು ನನ್ನ ಮಗ ಮಲ್ಕೊಂಡಿದ್ದಾನೆ, ಬಾಯಲ್ಲಿ ಬೆರಳಿಟ್ಕೊಂಡು ಮಲಗಿದ್ದಾನೆ. ಮತ್ತು ಆ ಕಡೆ ನನ್ನ ಮಗಳು ಮಲಗಿದ್ದಾಳೆ. ಎಷ್ಟು ಮುದ್ದಾಗಿ ಮಲಗಿದ್ದಾರೆ ಇಬ್ಬರೂ. ಅವ್ರು ಎದ್ದು ಬಿಟ್ಟರೆ ಮುಗೀತು, ನನ್ನ ಕೆಲಸಗಳೆಲ್ಲ ಕಟ್ ಅಂತಲೇ ಹೇಳ್ಬೋದು. ಇಲ್ಲಿ ಹಿಂದಗಡೆ ವಾತಾವರಣ ನೋಡಿ, ನಮ್ಮ ಮನೆಯೇ ಲಾಸ್ಟು, ಅಂದರೆ ಈ ಕಡೆ ನಮ್ಮ ಮನೆಯೇ ಲಾಸ್ಟು, ಮತ್ತು ಆ ಕಡೆ ಮನೆಗಳು ಇದೆ, ಒಂದೇನೇ ಇದೆ ಅಷ್ಟೇ. ನಮ್ಮ ಮನೆಯೇ ಲಾಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ವೆದರೆಲ್ಲ. ಆದರೂ ಇವಾಗಂತೂ ಭಾಳ ಶೀತ, ಇಬ್ಬನಿ ಬೀಳ್ತಾ ಇರುತ್ತಲ್ಲ, ಹಾಗಾಗಿ ಶೀತ ಜಾಸ್ತಿ. ಬೆಳಗ್ಗೆನೇ ಎದ್ದ ತಕ್ಷಣ ನೀರೊಳಗೆ ಉರೆ ಹಾಕ್ಕೋಬೇಕು, ಯಾಕೆಂದರೆ ಶೀತ ಆಗ್ತಿರುತ್ತಲ್ವ. ಬಿಸಿ ನೀರು ಇರಬೇಕು, ಬಿಸಿ ನೀರಿಲ್ಲ ಅಂದರೆ ನೀರಂತೂ ಮುಟ್ಟೋಕ್ಕೆ ಆಗೋದಿಲ್ಲ. ರಾತ್ರಿ ಎಲ್ಲ ಥಂಡಿ ಆಗಿರ್ತವೆ ನೀರು. ಆ ನೀರೊಳಗೆ ಉರೆ ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಏನೋ ಬೆಂಕಿ ಮುಂದೆ ಕುತ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಶೀತ ಎಲ್ಲ ಹೋಯ್ತೇನೋ ಅಂತ ಅನಿಸುತ್ತೆ. ನಾನಂತೂ ಎಷ್ಟು 8-8:30 ತನಕ ತಲೆಯಲ್ಲಿ ಕಟ್ಟಿರೋದು ಮತ್ತು ಸ್ವೆಟ್ರ್ ಬಿಚ್ಚೋದೇ ಇಲ್ಲ, ಯಾಕೆಂದರೆ ಅಷ್ಟು ಥಂಡಿ ನಮ್ಮ ಕಡೆ ಎಲ್ಲ. ಮತ್ತು ಇಲ್ಲಿ ಪಾತ್ರೆ ತೊಳೆದು ಬಿಡೋಣ, ನೀರು ಬಿಟ್ಟಿದ್ರು ಅಂತ ಪಾತ್ರೆ ತೊಳೆಯೋಣ ಅಂತ ಬಂದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಮತ್ತು ಸಾಂಬಾರು ಕೂಡ ಮಾಡಿಟ್ಕೊಳ್ತೀನಿ ಮಧ್ಯಾಹ್ನಕ್ಕೆ. ಇಲ್ಲ ನೈಟ್ ಏನಾದರೂ ಸಾಂಬಾರು ಮಾಡಿದರೆ ಒಂದೇ ಟೈಮ್ ಅಲ್ವಾ ಊಟ ಮಾಡಿರೋದು, ಅದನ್ನು ಮಧ್ಯಾಹ್ನಕ್ಕೆ ಅಂದರೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಮಾಡ್ಕೊಳ್ತೀನಿ. ಇವಾಗ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ, ಅಂದರೆ ಅರ್ಧನೇ ತೋರಿಸಿರೋದು ನಿಮಗೆ, ಯಾಕೆಂದರೆ ನನ್ನ ಮಗಳು ಎದ್ಬಿಟ್ಲು. ಪಾತ್ರೆ ತೊಳಿತಾ ಇದ್ದೆ, ಎದ್ಬಿಟ್ಲು. ನಮ್ಮನೆಯವರಿದ್ದರೂ ಅಷ್ಟು ಕಂಟ್ರೋಲ್ ಆಗಲ್ಲ ಅವಳು, ಮಾತು ಕೇಳಲ್ಲ. ನಾನೇ ಆಗಬೇಕು ಅವಳಿಗೆ, ಫೀಡ್ ಮಾಡಿಸ್ಬೇಕಲ್ವ, ಹಾಗಾಗಿ ಫೀಡ್ ಮಾಡಿಸ್ಕೊಟ್ಬಿಟ್ರೆ ಸುಮ್ಮನೆ ಇರ್ತಾಳೆ. ಅವರು ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ, ಅವರು ಎತ್ಕೊಳ್ಳೋದು. ಅವರು ತೋಟಕ್ಕೆ ಹೋಗಿ ಅವರು ಸ್ವಲ್ಪ ಎಕ್ಸಸೈಸ್ ಮಾಡ್ತಾರೆ, ಬೆಳಗ್ಗೆ ಹೊತ್ತು ಎಕ್ಸಸೈಸ್ ಮಾಡಿ ಹಾಗೆ ತೋಟಕ್ಕೆ ಹೋಗಿ ಬಂದರು. ತೋಟದಿಂದ ಬಂದ ಮೇಲೆ ಎದ್ಲವಳು, ಅವಳಿಗೆ ಫೀಡ್ ಮಾಡಿಸಿ ಕೊಟ್ಟೆ ಅವ್ರ ಕೈಗೆ. ಈಗ ನನ್ನ ಕೆಲಸಗಳೆಲ್ಲ ಆಗೋ ತನಕ ಅವ್ರು ಇಟ್ಕೊಳ್ತಾರೆ. ನೋಡಿ, ಇನ್ನೂ ಆಕಳಿಸ್ತಾ ಇದ್ದಾಳೆ, ನಿದ್ದೆ ಆದರೂ ಒಂಥರ ಕಳ್ಳಾಟ ಆಡ್ತಾಳೆ ನಿದ್ದೆ ಮಾಡೋಕ್ಕೆ. ನೀಟಾಗಿ ನಿದ್ದೆನೇ ಮಾಡೋದಿಲ್ಲ ಅವಳು. ಒಂದೊಂದು ಸರಿ ಸಿಟ್ಟು ಬರ್ತಾ ಇರುತ್ತೆ, ಯಾಕೆಂದರೆ ಕೆಲ್ಸಗಳು ಆಗಲ್ಲ, ಆಮೇಲೆ ಒಂಥರ ಸ್ಟ್ರೆಸ್ ಅನಿಸುತ್ತೆ ಜಾಸ್ತಿ. ಹಾಗಾಗಿ ಯಾವಾಗಲೂ ಹಿಡ್ದೇ ಇರ್ತೀವಲ್ವ ಮಕ್ಕಳನ್ನ, ಒಂಥರ ಸ್ಟ್ರೆಸ್ ಅನಿಸ್ತಾ ಇರುತ್ತೆ. ಟೈಮ್ ನೋಡಿದೆ ಇವಾಗ, ನೋಡ್ರಿ ಬೈತಾ ಇದ್ದೀನಿ ಅವಳಿಗೆ. ಒಂದೊಂದ್ಸರಿ ಸಿಟ್ಟು ಬಂದುಬಿಡುತ್ತೆ, ಯಾಕೆಂದರೆ ಈಗ ಏನೋ ಒಂದು ಕೆಲಸ ಮಾಡೋಣ ಅಂತಂದರೆ ಆವಾಗಲೇ ಎದ್ಬಿಡ್ತಾರೆ ಮಕ್ಕಳು. ಆಮೇಲೆ ಬಾತ್ರೂಮ್ಗೆ ಹೋದ್ರೆ ಆವಾಗಲೇ ಎದ್ದಿರ್ತಾರೆ. ಆಮೇಲೆ ಊಟಕ್ಕೆ ಕೂತ್ಕೋಬೇಕು, ಆವಾಗಲೇ ಮಕ್ಳು ಎದ್ದೊಳೋದು. ಹಂಗೆ ಹೇಳ್ತಾರೆ ಹಿರಿಯರು, ತಾಯಿಯಂದ್ರು ಊಟ ಮಾಡಬೇಕಾದ್ರೆ ಮಕ್ಕಳು ಎದ್ದು ಬಿಡ್ತಾರಂತೆ. ಆಮೇಲೆ ಲ್ಯಾಟ್ರಿನ್ಗೆ ಹೋಗೋದು ಅವಾಗಲೇ ಜಾಸ್ತಿ. ನನ್ನ ಮಗ ಎದ್ದಿದ್ದ, ಅಮ್ಮ ಬೆಳಕಾಯ್ತಾ ಅಂದ. ಗುಡ್ ಮಾರ್ನಿಂಗ್ ಹೇಳೋರು ಪಪ್ಪಂಗೆ, ಅಮ್ಮ ಬೆಳಕಾಯ್ತಾ ಅಂದ. ಬೆಳಕಾಗಿತ್ತೆ ಕಣಪ್ಪ, ಎದ್ದಾಳಪ್ಪ ಅಂತ ಹೇಳ್ತಿದ್ವಿ. ನೋಡಿ, ತೋರಿಸ್ತಾಳೆ ಅಂತ ಮುಚ್ಕೊಳ್ತಾ ಇದ್ದಾನೆ ಬೆಡ್ಶೀಟ್ನ. ಯಾರಿಗೆ ನಿದ್ದೆ ಬಂದರೆ ಇವಳಿಗೆ ನಿದ್ದೆ ಎಷ್ಟು ಆಕಳಿಸ್ತಾ ಇದ್ದಾಳೆ ನೋಡ್ರಿ, ಆದರೂ ಮಲಗೋದಿಲ್ಲ ಅವಳು. ನಿದ್ದೆ ಫುಲ್ಲು ಕಣ್ಣು ತುಂಬ ನಿದ್ದೆ ಇದ್ದಾವೆ, ಆದರೂ ಮಲಗೋದಿಲ್ಲ. ಕಳ್ಳಾಟ ಜಾಸ್ತಿ ಅವಳು. ಒಂದೊಂದ್ಸಲಿ ಖುಷಿ ಅನಿಸುತ್ತೆ, ಒಂದೊಂದ್ಸಲಿ ಸಿಟ್ಟು ಬಂದ್ಬಿಡುತ್ತೆ. ನೋಡಿ, ಐಫೈ ಕೊಡ್ತಾ ಇದ್ದಾಳೆ. ಶೇಕ್ ಹ್ಯಾಂಡ್ ಅಂದರೆ ಶೇಕ್ ಹ್ಯಾಂಡ್ ಕೊಡ್ತಾಳೆ, ಐಫೈ ಅಂದರೆ ಐಫೈ ಕೊಡ್ತಾಳೆ.
ಮತ್ತು ಇಲ್ಲಿ ಇವನು ಹಿಂಗೆ ಮಕ್ಳ ಹತ್ರನೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ 1 ಗಂಟೆ ಅಲ್ಲೇ ಕಳೆದೋಗ್ಬಿಡುತ್ತೆ. ಕೆಲಸಗಳೇ ಆಗೋದಿಲ್ಲ. ಎಷ್ಟು ಬೇಗ ಇದ್ದರೂ ನಾನಂತೂ 5:30ಗೆ ಎದ್ದೇಳ್ತೀನಿ, 6 ಗಂಟೆಗೆ ಎದ್ದೇಳ್ತೀನಿ, ಆದರೂ ನನ್ನ ಕೆಲಸಗಳು ಆಗೋದೇ ಇಲ್ಲ. ಇಲ್ಲಿ ನೋಡಿ ಪಾತ್ರೆಗಳಾಗಿದೆ, ಗ್ಯಾಸ್ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಕಾಫಿಗೆ ಇಡ್ತಾಯಿದ್ದೀನಿ. ಬೆಳಿಗ್ಗೆ 1 ಲೋಟ ಕಾಫಿ ಕುಡಿದು ಏನಾದರೂ ಬಿಸ್ಕೆಟ್ ಏನಾದರೂ ತಿಂದರೆ ಸಮಾಧಾನ. ಯಾಕೆಂದರೆ ರಾತ್ರಿ ಎಲ್ಲ ಫೀಡ್ ಮಾಡಿಸ್ತಾ ಇರ್ತೀನಲ್ವ, ಏನೋ ಒಂಥರ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಿರುತ್ತೆ, ಹೊಟ್ಟೆ ಹಶ್ವಾಗ್ತಿರುತ್ತೆ. ಹಾಗಾಗಿ ಫಸ್ಟ್ ಕಾಫಿ ಇಲ್ಲ ಬಿಸ್ಕೆಟ್ ಏನಾದರೂ ತಿನ್ನಬೇಕು, ಅಲ್ಲಿಗೆ ಸ್ವಲ್ಪ ಸಮಾಧಾನ. ಆಮೇಲೆ ತಿಂಡಿ ಮಾಡೋಕ್ಕೆ ಹೋಗ್ತೀನಿ. ಕಸ ಎಲ್ಲ ಗುಡಿಸ್ಬೇಕು, ಮತ್ತು ಕಸ ಎಲ್ಲ ಗುಡಿಸಿ ಅವರೇ ನಮ್ಮನೆಯವರೇ ಹೆಲ್ಪ್ ಮಾಡಿಕೊಡೋರು. ಯಾಕೆ ಇವತ್ತು ಅವ್ರನ್ನ ಬಿಟ್ಟರೆ ಬೇಗ ಆಗೋದಿಲ್ಲ ಅಂತ ನಾನೇ ಕಸ ಗುಡಿಸೋಣ ಅಂತ ಬಂದೆ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆಯಾ, ಹೇಗೆ ನನ್ನ ವಿಡಿಯೋ, ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ನಾವೇ ಇಬ್ಬರು ಸ್ನಾನ ಮಾಡಿ ಮತ್ತು ಮಕ್ಳಿಗೂ ಸ್ನಾನ ಮಾಡಿಸಿ ಪೂಜೆ 10 ಗಂಟೆ ಒಳಗೆ ಎಲ್ಲ ಆಗಬೇಕು. ಆದರೆ ಬೇಗ ಎದ್ದು ನಮ್ಮ ಕೆಲಸಗಳೇ ಆಗೋದಿಲ್ಲ. ಅವರು ಕರ್ಕೊಂಡು ಹೋದರು ಮಕ್ಕಳನ್ನಿಬ್ಬರೂ. ನಾನು ಇಲ್ಲಿ ಒಳಗಡೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ನೋಡ್ತಾ ಇದ್ದೀರಲ್ವ ನೀವೇ, ಇವರಿಬ್ಬರನ್ನ ಇಟ್ಕೊಂಡು ಏನು ಮಾಡೋದಕ್ಕಾಗಲ್ಲ. ಮತ್ತು ವೀಡಿಯೋ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅವರು ನೋಡೋಕ್ಕಾಗಲ್ಲ, ಅವರು ನೋಡ್ಕೊಳ್ತಾ ಕೂತ್ಕೊಂಡ್ರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ಏನೇನೂ ಆಗೋದಿಲ್ಲ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತು ನೋಡ್ತಾ ಇರ್ಬೋದು, ತರಕಾರಿ ಬಂದಿದ್ದು, ತರಕಾರಿ ತೊಗೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂದಲಿಗೆ ನಾನು 2 ಪಾತ್ರೆ ತೊಗೊಂಡಿರೋದು. ನಂದು ಅಂದರೆ ಡೆಲಿವರಿ ಆದಮೇಲೆ ತುಂಬ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಕೂದಲು ಉದುರ್ತಾ ಇತ್ತು. ಆ ಕೂದಲನ್ನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಕೂದಲನ್ನ ಬಿಸಾಡಿರಲಿಲ್ಲ. ನೋಡಿ ಎಷ್ಟು ಉಪಯೋಗ ಆಯಿತು ಅಂದರೆ 2 ಪಾತ್ರೆ ಕೂಡ ಬಂದವು. ಇಲ್ಲಿ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ, ಪಲಾವ್ ಮಾಡೋಣ ಅಂತ ಇವತ್ತು. ಹಾಗೆ ನೀವು ಕೂದಲನ್ನ ವೇಸ್ಟ್ ಮಾಡಿಬಿಡ್ರಿ, ಬಿಸಾಕ್ಬಿಡ್ರಿ. ಈ ಥರ ಏನಕ್ಕಾದರೂ ಒಂದು ಉಪಯೋಗ ಆಗುತ್ತೆ. ಆಮೇಲೆ ಪಲಾವೆಲ್ಲ ಮಾಡಿದೆ. ಪಲಾವ್ ಮಾಡಿ ಬಿಸಿ ಬಿಸಿ ಪಲಾವ್ ನೋಡಿ ತುಂಬ ಚೆನ್ನಾಗಿತ್ತು. ಈ ಗಡಿಬಿಡಿಲಿ ನಾನೇನು ಮಾಡಿದ್ದೀನಿ ಅಂದರೆ ಮಸಾಲೆನೇ ಹಾಕಿಲ್ಲ, ಹಂಗೆ ಮಾಡಿಬಿಟ್ಟಿದ್ದೀನಿ. ಏನೋ ಒಂಥರ ಚಿತ್ರಾನ್ನ ತಿಂದಂಗೆ ಆಯಿತು. ಪರವಾಗಿಲ್ಲ, ಚೆನ್ನಾಗಿತ್ತು. ಮಸಾಲೆ, ಚಕ್ಕೆ, ಲವಂಗ ಏನೇನೂ ಹಾಕಿರಲಿಲ್ಲ, ಹಾಗೆ ಮಾಡಿಬಿಟ್ಟಿದ್ದೆ. ಪರವಾಗಿಲ್ಲ, ತಿನ್ನೋದ್ರಂಗಿತ್ತು. ಮತ್ತು ಇಲ್ಲಿ ನನ್ನ ಮಗ ಅಂಗನವಾಡಿಗೆ ಹೋದ, ಅವರು ಡ್ಯೂಟಿಗೆ ಹೋದರು. ಇನ್ನು ನಾನು ನನ್ನ ಮಗಳಿಬ್ಬರೇ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೇನೂ ಆಗೋದಿಲ್ಲ. ನಿಮ್ಮ ಸಪೋರ್ಟ್ ಇರಬೇಕು. ನನ್ನ ಚಾನಲ್ ಮುಂದುವರಿಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಎಷ್ಟು ಮುದ್ದಾಗಿ ನಗ್ತಾಳೆ.